ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಮಿನಿ ಬ್ಲಾಗ್. ಆಚೆ ಹೋಗೋಣ ಅಂತ ರೆಡಿ ಆಗಿ ಆಚೆ ಹೋಗಿ ಬಂದ್ರಿ. ನಮ್ಮ ಅಜ್ಜಿ ಮನೆಗೆ ಬಂದ್ರಿ. ನಮ್ಮಣ್ಣ ಕ್ರಿಕೆಟ್ ಆಡೋಣ ಬಾ ಅಂತ ಹೇಳ್ದೆ. ಅದಕ್ಕೆ ಕ್ರಿಕೆಟ್ ಆಗ್ತಿದ್ದೆ. ಕ್ರಿಕೆಟ್ ಆಡೋಷ್ಟರಲ್ಲಿ ನಮ್ಮ ಬಾಲೇ ಕೆಳಗಡೆ ಹಾಕ್ಬಿಟ್ಟೆ ನಾನು. ಮನೇಲಿ ಇದ್ದಿದ್ದು ಬೇಜಾರಂತ ನಮ್ಮಮ್ಮ ಆಚೆ ಹೋಗೋಣ ಅಂತ ಆಚೆ ಕರ್ಕೊಂಡೋಗಿದ್ರು. ಹಾಗೆ ಹಂಗೆ ಹೋಗ್ತಿ ಫ್ರೆಶ್ ಆಗಿರೋ ಸೊಪ್ಪು ಮಾರ್ತಿದ್ರು. ಹಾಗೆ ನಮ್ಮ ಮನೆಗೆ ತೊಗೊಂಡ್ರಿ. ಎಲ್ಲೇ ಹೋದರೂ ನಮ್ಮಣ್ಣನೊಂದು ಸ್ಟೈಲು. ರೋಡಲ್ಲಿ ಸೊಪ್ಪು ತರಕಾರಿ ತೊಗೊಂಬಿಟ್ರೆ ನಾವು ಬಿಡ್ತೀರಾ? ಸ್ನ್ಯಾಕ್ಸ್ ಕೊಡಿಸ್ಲೇಬೇಕಂತ ನಮ್ಮ ಹತ್ರ ಜಗಳ ಮಾಡಿ ಸ್ನ್ಯಾಕ್ಸ್ ಇಸ್ಕೊಂಡಿದ್ದೀವಿ ನಾವು. ಪಾನಿಪುರಿ, ಮಸಾಲೆ ಪುರಿ, ಗೋಬಿ ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಇದು ತಿಂತಿರೋದು. ಮಜ್ಜಾ ಮಾಡ್ಕೊಂಡು ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು, ಸೂಪರ್. ಗೋಬಿ ತಿನ್ಬೇಕಾದ್ರೆ ಜ್ಯೂಸ್ ಅಂಗಡಿ ಕಾಣಿಸ್ತು. ಅಮ್ಮ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಹೊಟ್ಟೆ ಅಂದ್ಬಿಟ್ಟು ಜ್ಯೂಸ್ ಕೊಡ್ಸಮ್ಮ ಅಂತ ಹೇಳಿದ್ರಿ. ನಮ್ಮಮ್ಮ ಜ್ಯೂಸ್ ಕೊಡಿಸಿದ್ರು. ನಂಗೆ ಮ್ಯಾಂಗೋ ಅಂದರೆ ಇಷ್ಟ, ಅದಕ್ಕೆ ನಾನು ಮ್ಯಾಂಗೋನೇ ಇಸ್ಕೊಳೋದು. ಆಮೇಲೆ ಎಲ್ಲರೂ ಚೇರ್ಸ್ ಮಾಡ್ಕೊಂಡು ಕುಡಿದ್ರಿ. ಚೆನ್ನಾಗಿತ್ತು. ಗೋಬಿ ಎಲ್ಲ ತಿಂದಿದ್ದಕ್ಕೆ ಊಟ ಸೇರಿಲ್ಲ. ಅದಕ್ಕೆ ನಮ್ಮಮ್ಮ ಕಾಳುದೇನೋ ಒಗ್ಗರಣೆ ಹಾಕ್ಕೊಟ್ಟಿದ್ರು. ಚೆನ್ನಾಗಿತ್ತು. ಅದನ್ನೇ ಊಟ ಅಂದ್ಕೊಂಡು ತಿಂದ್ರಿ. ಅದನ್ನು ತಿನ್ಕೊಂಡು ನಮ್ಮ ಅಜ್ಜಿ ಮನೆಯಿಂದ ಹೊರಟೆ ನಮ್ಮ ಮನೆಗೆ. ಇದು ಇವತ್ತಿನ ನಮ್ಮ ಮಿನಿ ಬ್ಲಾಗ್. ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅದಕ್ಕಿಂತ ಮುಂಚೆ ಪುಟ್ಟಕೊಂಬರಿಗೆ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ ಪ್ಲೀಸ್. ಬಾಯ್ ಬಾಯ್.